ಏನು ಜೀವನ ಮಾರಾಯ, ನೆಮ್ಮದಿನೇ ಇಲ್ದಂಗೆ ಆಗೈತಿ. ಪುಣ್ಯವಂತರಪ್ಪ. ಯಾರಪ್ಪ ಮಾರಾಯ ಎಷ್ಟೊತ್ತಿನಾಗ. ಹಲೋ, ಹೇಳ್ರಿ. ಹಗ್ಗ ಅಲ್ಲೇ ಮನ್ಯಾಗಿದ್ದಾಗ ಹೇಳಕ್ ಬರಂಗಿಲ್ಲ ನಿಮ್ಗೆ. ಇಲ್ಲ ನಿನ್ನಾರ ನೋಡಿ ನಾಳೆ ಖಾಲಿ ಆಕತ್ತಪ್ಪ, ಒಂದಿನ ಅಡ್ವಾನ್ಸ್ ಹೇಳ್ಬೇಕು, ತಂದಾರ ಇಡ್ತೇವಿ. ಈಗ ನಾವು ಎಲ್ಲರೂ ಯಾವ್ದಾರು ಟೆನ್ಷನ್ ಆಗಿರ್ತೇವಿ, ಅದನ್ನ ತೊಗೊಂಬ ಇದನ್ನ ತೊಗೊಂಬ ಅಂದ್ರೆ ನಿಂತ ಮಟ್ಟಿಗೆ ಮತ್ತೆ ತಿಳ್ಕೊಬೇಕ್ರಿಪ್ಪ. ಸಂಜೆಗೆ ಬರ್ಬೇಕಾದ್ರೆ ತರ್ತೇನೆ ತೋರಿ. ಏನು ಒಂದು ಹೊತ್ತು ಹೋಗ್ಲಿಕ್ಕಂದ್ರೆ ಏನು ಆಗಂಗಿಲ್ಲ. ಹೇಳಿದಿಲ್ಲ ತರ್ತೇನೆ ಅಂತ ಹೇಳಿ ಇಡ್ರಿಗೆ. ಏನು ಮಾರ ಅರ್ಥನ ಮಾಡ್ಕೊಳಂಗಿಲ್ಲಪ್ಪ. ಅದು ಮಾಡಿ ಇದು ಮಾಡಿ ಹೆಂಗ ನೆಮ್ಮದಿ ಅನ್ನೋದು ಯಾವಾಗ ಸಿಗುತ್ತೋ ಜನ್ಮಕ್ಕೆ. ಯಾಕೆ ಹೋತಮ್ಮ ಒಬ್ಬನೇ ಮಾತಾಡ್ಕೊಳತ್ತಿಲ್ಲ? ಹಾ, ಏನಿಲ್ಲ. ಭಾಳ ಸಿಟ್ಟು ಮಾಡ್ಕೊಂಡಿಪ್ಪ. ಯಾಕೆ, ಏನು ಟೆನ್ಷನ್? ಏನು ಹೇಳೋಕ್ ಬಿಡ್ರಿ ಅಣ್ಣಾರ, ಸಣ್ಣವಿದ್ದಾಗ ಜೀವನ ಚಲೋ ಇತ್ತು. ಈಗ ಬರೀ ಟೆನ್ಷನ್ ಆಗ್ಬಿಟ್ಟೈತೆ ಜೀವನ. ಡ್ಯೂಟಿಗೆ ಹೋದ್ರು ಟೆನ್ಷನ್, ಮನೆಗೆ ಹೋದ್ರು ಟೆನ್ಷನ್. ಈಗ ನೋಡ್ರಿ ಅಪ್ಪನ ಫೋನ್ ಬಂದಿತ್ತು, ಟ್ಯಾಬ್ಲೆಟ್ ತೊಗೊಂಬ ಅಂತಾರೆ. ಈಗ ಎಲ್ಲರೂ ಟೆನ್ಷನ್ ಆಗಿರ್ತೀವಿ. ಈಗ ಬರೀ ಇದಾತ. ನಾವು ಎಲ್ಲಿದ್ದೀವಿ, ಏನು ಮಾಡಕ್ಕೆ ಕುಂತೇವಿ ವಿಚಾರನ ಇಲ್ಲ. ಫೋನ್ ಮಾಡೋದು, ಅದನ್ನ ತೊಗೊಂಬ ಇದನ್ನ ತೊಗೊಂಬ, ಅದನ್ನ ಮಾಡ ಇದನ್ನ ಮಾಡ, ಬರೀ ಇದ ಜೀವನ. ಓಹೋ, ಈದ ನಿನ್ ಸಮಸ್ಯೆ. ಆಗಲ್ಲ ಏನ ಅನ್ನಕತ್ತಿದ್ದೆಲ್ಲ, ಸಣ್ಣವಿದ್ದಾಗ ಚಲೋ ಇತ್ತು, ಆರಾಮಿದ್ಯಾ, ಜೀವನ ಚಂದಿತ್ತವಾಗ. ಆರಾಮ ಆಟ ಆಡ್ಕೋಂತ ಬೇಕಾದ್ ತಿನ್ಕೋಂತ ಮಜಾ ಮಾಡ್ಕೋಂತ ಇದ್ದೆ. ಖರೆ ಐತ್ ಬಿಡ, ನೀ ಸಣ್ಣವಿದ್ದಾಗ ಖುಷಿ ಇದ್ದಿ. ಆದ್ರೆ ನಿನಗ ಆಟಿಕೆ ಸಾಮಾನ, ತಿಂಡಿ ತಿನಿಸು ಎಲ್ಲಾ ತಾನ ಬಂದ್ಬಿಡ್ತಿದ್ವಲ್ಲ. ಎಲ್ಲ ಎಲ್ಲ ನಮ್ಮಪ್ಪ ತಂದ್ರು. ಯಾರು ತಂದ್ ಕೊಡ್ತಿದ್ರು? ನಮ್ಮಪ್ಪ. ಹೌದಿಲ್ಲ, ನಿಮ್ಮಪ್ಪಗ ಅವಾಗ ಏನು ಟೆನ್ಷನ್ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡೇನೆ. ಸಣ್ಣವಿದ್ದಾಗಿರ್ತ ನಿನಗೆ ಉಡಾಕ್ ಬಟ್ಟೆ, ತಿಂಡಿ ತಿನಿಸು ತಿನ್ನಾಕ, ನಿನ್ನ ಸಾಲಿ ಖರ್ಚು, ನಿನ್ನ ವಿದ್ಯಾಭ್ಯಾಸ, ಪುಸ್ತಕ ಎಲ್ಲ ಹಂಗೆ ಬರ್ತಿದ್ದಿಲ್ಲ. ಅವರು ಎಲ್ಲ ವ್ಯವಸ್ಥೆ ಮಾಡಿ ನಿನ್ನ ಈ ರೂಪಕ್ಕೆ ತಂದಿಟ್ರು. ನೀ ಇಷ್ಟು ಚಂದ ಬೆಳೆದು ಒಂದು ಸ್ಥಾನಕ್ಕೆ ನಿಂತೆ ಅಂದ್ರ ಅವ್ರ ಕಾರಣ. ಈಗ ಜವಾಬ್ದಾರಿ ನಿಂದಿರ್ತೈತಿ, ಅವ್ರಿಗೆ ವಯಸ್ಸಾಗಿರ್ತಾವು. ನೀನು ಈಗ ಅವ್ರು ನೋಡ್ಕೋಬೇಕು. ಆ ಜವಾಬ್ದಾರಿ ನಿನಗೆ ಇರ್ತೈತಿ, ಅದನ್ನು ತಿಳ್ಕೊ. ಹೌದಿಲ್ಲ? ಎಲ್ಲ ಅರ್ಥ ಆತ್ ನನಗೆ. ಥ್ಯಾಂಕ್ಸ್ ಏನಾರ. ನಾ ಬರ್ತೇನೆ. ಅಲ್ಲ, ಎಲ್ಲಿ ಹೊಂಟಿ? ಮೆಡಿಕಲ್ ಶಾಪಿಗೆ ಹೊಂಟೇನೆ, ಅಪ್ಪನ ಟ್ಯಾಬ್ಲೆಟ್ ತೊಗೊಳಕ್. ಆತು ಬರೋಬ್ಬರಿ. ಆದ್ರೆ ಟೆನ್ಷನ್ಯಾಗ ಬ್ಯಾಗ ನೆನಪಾರಿ ಹೊಂಟಿ. ಬ್ಯಾಗ್ ತಗೊಂಡು ಹೋಗಪ್ಪ. ಹಲೋ ಅಪ್ಪ, ಊಟ ಮಾಡ್ರಿ, ಗುಳ್ಗಿ ತೊಂಬರ ಅಂತೀರಿ. ಹಾ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ. ನಾವು ಈ ವಿಡಿಯೋನ ಹಂಗೆ ಸುಮ್ಮನೆ ಟೈಮ್ ಪಾಸಿಗೆ ಅಂತ ಏನು ಮಾಡಿಲ್ಲ. ಒಂದೇನೋ ಸಾಮಾಜಿಕ ಕಳಕಳಿ ಜವಾಬ್ದಾರಿ ಇಟ್ಕೊಂಡು ಮಾಡೀವಿ. ಎಲ್ಲರೂ ಇದನ್ನ ನೋಡಿ ಅರ್ಥ ಮಾಡ್ಕೊಂಡು ಒಂದ್ ಸರಿ ದಾರಿ ಬರ್ಲಿ, ದಾರಿ ತಪ್ಪದವ್ರು ಅನ್ನೋ ಉದ್ದೇಶಕ್ಕೆ ಮಾಡಿಬೇಕ್ರಿ ಅಣ್ಣ. ತಂದೆ ತಾಯಿ ಭಾವನೆಗಳಿಗೆ ಬೆಲೆ ಕೊಡ್ರಿ, ಪ್ರೀತಿಸ್ರಿ ತಂದೆ ತಾಯಿನ. ವಯಸ್ಸಾದವ್ರು ಇರ್ತಾರ, ಹರಿಸಿ ಸ್ಥಳೀಯ ಕಲಾವಿದರನ್ನ ಬೆಳೆಸಿ. ನಮಸ್ಕಾರ. ಧನ್ಯವಾದಗಳು.